ಚಿಕ್ಕೋಡಿ ವೇಸ್ಟ್ ಬಾಟಲ್ ಡಬ್ಬಿಗಳಿಂದ ಪಕ್ಷಿಗಳಿಗೆ ಜೀವ ಕಳೆ ವಿದ್ಯಾರ್ಥಿಗಳ ಕಾರ್ಯಕ್ಕೆ ನೆಟ್ಟಿಗರು ಫಿದಾ. ಚಿಕ್ಕೋಡಿ ಮೂಕ ಪಕ್ಷಿ ಸಂಕುಲದ ಉಳಿವಿಗೆ ಪಣತೊಟ್ಟ ಶಿಕ್ಷಕರು ಪುಟಾಣಿಗಳ ಕೈಯಿಂದ ಪಕ್ಷಿಗಳಿಗೆ ಆಹಾರ ಹಾಗೂ ನೀರಿನ ಬವಣೆ ನೀಗಿಸಿ ಭೇಷ್ ಎನಿಸಿಕೊಂಡಿದ್ದಾರೆ. ಮನುಷ್ಯ ನೀರಡಿಕೆಯಾದಾಗ ಕೇಳಬಹುದು, ಆದರೆ ಮೂಕ ಜೀವಿಗಳ ಕೂಗು ಯಾರಿಗೂ ಕೇಳಿಸುವುದಿಲ್ಲ. ಭಯಂಕರ ಬಿಸಿಲಿನ ತಾಪಮಾನಕ್ಕೆ ಪಕ್ಷಿಗಳು ಅಕ್ಷರಶಃ ನಲುಗಿ ಹೋಗಿವೆ. ಮೂಕ ಜೀವಿಗಳ ಸ್ಥಿತಿಯನ್ನು ಮನಗಂಡು ಇಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳು ಮಾಡಿದ್ದೇನು ಅಂತೀರಾ? ತೋರಿಸ್ತೀವಿ ನೋಡಿ. ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದ ಸರ್ಕಾರಿ ಶಾಲೆಯೊಂದರಲ್ಲಿ ಕಂಡುಬಂದ ದೃಶ್ಯ. ಪ್ರತಿಯೊಬ್ಬರೂ ಕೈಯಲ್ಲೊಂದು ನೀರಿನ ಬಾಟಲ್, ಅದರ ಮೇಲೊಂದು ಪ್ಲೇಟ್, ಇವೆಲ್ಲವನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಮಕ್ಕಳು ತಮ್ಮ ಕೈಲಾದಷ್ಟು ಪಕ್ಷಿ ಸಂಕುಲದ ಉಳಿವಿಗೆ ಪಣ ತೊಟ್ಟು ಪ್ಲಾಸ್ಟಿಕ್ ಹಾಗೂ ಗಿಡದ ಸಿಪ್ಪೆ, ತೆಂಗಿನಕಾಯಿ ಬಳಸಿಕೊಂಡು ಪಕ್ಷಿಗಳಿಗೆ ನೀರುಣಿಸುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಸಾರಿದ್ದಾರೆ. ವರದಿ ಶಶಿಕಾಂತ್ ಪುಂಡಿಪಲ್ಲೆ, ವಿಜಯ್ ವಾಯ್ಸ್ ನ್ಯೂಸ್ ಕನ್ನಡ, ಅಥಣಿ. ನಮಸ್ಕಾರಗಳು. ನಮ್ಮದು ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಸಂಬರಗಿ, ಅಥಣಿ ತಾಲೂಕು, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ. ಇವತ್ತಿನ ಬಿಸಿಲಿನ ತಾಪಕ್ಕೆ ಹಕ್ಕಿಗಳೆಲ್ಲ ಏನಾಗತ್ತವ್ರಿ, ನೆಟ್ವರ್ಕ್ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್ ಆಗಿ ಅಲ್ಲಲ್ಲಿಗೆ ಸಾಕಷ್ಟು ಹಕ್ಕಿಗಳ ಜೀವಹಾನಿ, ಪ್ರಾಣಹಾನಿಗಳು ಉಂಟಾಗ್ತಾ ಇವೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ನಾವಿಲ್ಲಿ ಇರ್ತಕ್ಕಂತಹ ಏರಿಯಾದಲ್ಲಿ ನಮ್ಮ ಶಾಲೆಯೊಳಗೆ ಏನು ಮಾಡೀವಿ ಅಂತಂದ್ರೆ, ಹಕ್ಕಿಗಳಿಗೆ ಕುಡಿಯುವ ನೀರು ಹಾಗೂ ಕಾಳುಗಳನ್ನು ಇಟ್ಟ ಎಲ್ಲ ಮರಗಳಿಗೆ ನಾವು ತೂಗು ಹಾಕೋ ವ್ಯವಸ್ಥೆ ಮಾಡೀವ್ರಿ. ಅದನ್ನೆಲ್ಲ ವಿದ್ಯಾರ್ಥಿಗಳು ರೆಡಿ ಮಾಡಿ ನೀರನ್ನು ತೆಂಗಿನ ಚಿಪ್ಪಲ್ಲಿ, ಹಾಗೆ ಡಬ್ಬಿಯಲ್ಲಿ, ಆಮೇಲೆ ಮಡಿಕೆಯಲ್ಲಿ ಎಲ್ಲ ನೀರುಗಳನ್ನು ಗಿಡಗಳಲ್ಲಿ ಇಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಆ ಹಕ್ಕಿಗಳನ್ನು ರಕ್ಷಿಸ್ತಕ್ಕಂತಹ ಅಲ್ಪ ಕಾರ್ಯವನ್ನು ನಮ್ಮ ಶಾಲೆ ವತಿಯಿಂದ ನಾವೆಲ್ಲರೂ ಮಾಡೀವಿ. ಇದೇ ರೀತಿ ಕಾರ್ಯವನ್ನು ಸಾರ್ವಜನಿಕರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಅಥವಾ ತಮ್ಮ ತಮ್ಮ ಅಂಗಳದಲ್ಲಿ ಸಾಕಷ್ಟು ವೇಸ್ಟ್ ಬಟ್ಟೆಗಳ ಬಾಟಲ್ಗಳು ಬಿದ್ದಿರ್ತಾವ, ಮಡಿಕೆಗಳು ಬಿದ್ದಿರ್ತಾವ, ಅವೆಲ್ಲವನ್ನು ತಗೊಂಡು ಆ ಹಕ್ಕಿಗಳಿಗೆ ನೀವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ರಂದ್ರೆ ಅವುಗಳ ಜೀವವನ್ನು ರಕ್ಷಿಸ್ತಕ್ಕಂತಹ ಪುಣ್ಯ ಕಾರ್ಯ ನಮಗೆ ಸಿಗ್ತೈತಿ. ಅದಕ್ಕೆ ನೀರನ್ನ ಸಾಕಷ್ಟು ವ್ಯಯ ಮಾಡಬೇಡ್ರಿ, ನೀರನ್ನ ಹಿತವಾಗಿ ಮಿತವಾಗಿ ಬಳಸ್ಕೊಳ್ರಿ ಅಂತಕ್ಕಂತಹ ಒಂದು ಘೋಷಣೆಯನ್ನ ನಮ್ಮ ಶಾಲೆಯ ಪರವಾಗಿ ನಾವು ಈ ಒಂದು ಸಂದೇಶವನ್ನ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಶ್ರೀಮತಿ ಗಿರಿಜಾ ದುಂಡಪ್ಪ ಕೋಳಿ, ದೈಹಿಕ ಶಿಕ್ಷಣ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬರಗಿ.